it. This is your city. The people are yours, and they're waiting to hear from you. Over to you. ಎಲ್ಲರಿಗೂ ನಮಸ್ಕಾರ. I'm very used to being behind the camera, so being in front of the camera is really not my comfort zone. But very proud to be here because I've grown up watching Siddharth sir's films. I still remember before I started my first film, when I was aspiring to be a filmmaker, I watched Rang De Basanti in the theaters multiple number of times, and to be sitting here, to be standing here is amazing. So, and of course Chaitra, very very dear collaborator from Side B in Saptasagara. ನನಗೆ ಟ್ರೈಲರ್ ನೋಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲರದ್ದು ಆಸೆ ಇರೋದು ಒಂದು ಮನೆ ಕಟ್ಕೊಬೇಕು, ನಮ್ಮ ಜಾಗ ನಮ್ಮ ಮನೆ, ಅದಕ್ಕೋಸ್ಕರನೇ ಎಲ್ಲರೂ ಕಷ್ಟಪಡೋದು, ಅದಕ್ಕೇ ಎಲ್ಲರೂ ಶ್ರಮ ಪಡೋದು. ಸೊ ಅದ್ರ ಬಗ್ಗೆ ಒಂದು ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಟ್ರೈಲರ್ ನೋಡಿದಾಗಲೇ ನನಗೆ ತುಂಬ ಒಂದು ಇಟ್ಸ್ ಲೈಕ್ ಅ ವಾರ್ಮ್ ಬ್ಲ್ಯಾಂಕೆಟ್ type of a feeling. So I'm very excited. I'm very big fan of the producer for picking such stories in today's times. I wish the absolute best for this team. Sharath sir, huge legend in the film, in films. So to be here, I'm a little nervous. Anyways, thank you so much for having me here. And cinema is meant to be experienced in theaters. Not on mobile phones. The whole feeling of sitting in a dark room and watching a story is what is absolutely beautiful about films. So catch this in the theaters. Thank you for having me. Sir, one nimsha, nam jote Chaitra nu idare. Chaitra, can we have you up on stage? Everybody, come on! ಐ ಮಿಸ್ ಇಟ್. ಅವ್ರು ಎಲ್ಲರೂ ಕೇಳ್ತಾರೆ ಸೈಡ್ ಸಿ ಯಾವುದಾದ್ರೂ ಇದೆಯಾ ಅಂತ, ಅದಕ್ಕೆ ಅವ್ರಿಗೆ ನಾವು ಯಾವಾಗಲೂ ರೇಟ್ ಸೈಡ್ ಸಿ ಡಿ ಬಿಟ್ಬಿಡಿ ಬೇಗ ಯಾವುದಾದ್ರೂ ಅಂತ. ಸೈಡ್ ಸಿ ಡೆಫಿನೆಟ್ಲಿ ಇಲ್ಲ. ಐ ಆಮ್ ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಹೇಮಂತ್. ಇಟ್ ಮೀನ್ಸ್ ದ ವರ್ಲ್ಡ್ ಟು ಮೀ. ನಾನು ಸಪ್ತ ಮಾಡಿದ್ದಕ್ಕೇನೆ ಈ ತಂಡ ನನ್ನನ್ನು ನೋಡಿದ್ದು, ಈ ಸಿನಿಮಾ ನನಗೆ ಸಿಕ್ಕಿದ್ದು. ಸೊ ಇದು ನನ್ನ ಫಸ್ಟ್ ತಮಿಳ್ ಸಿನಿಮಾ ಆಗಿದ್ದಕ್ಕೆ ಕಾರಣನೇ ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಬಿ. ಅದಕ್ಕೆ ನಾನು ಜೀವನ ಪೂರ್ತಿ ಹೇಮಂತ್ಗೆ ಋಣಿಯಾಗಿರ್ತೀನಿ. ಆ್ಯಂಡ್ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ನಾನು ನನ್ನ ಫಸ್ಟ್ ಸಿನಿಮಾ ತಮಿಳಲ್ಲಿ ರಿಲೀಸ್ ಆಗ್ತಾಯಿದೆ, ಪ್ಲೀಸ್ ನಂಗೆ ಗೆಸ್ಟಾಗಿ ಬರ್ತೀರಾ ಅಂತ ಕೇಳಿದ ತಕ್ಷಣ ಇಲ್ಲ ಅದು ಇದು ಏನು ಹೇಳಿದೆ ಬಂದರು. ನನಗೆ ಅದಕ್ಕಿಂತ ಖುಷಿ ಇನ್ನೇನೂ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇಟ್ ಮೀನ್ಸ್ ಸೋ ಮಚ್. ಯು ವಿಲ್ ಎಂಜಾಯ್ ದ ಫಿಲ್ಮ್ ಫಾರ್ ಶೋರ್ ಆ್ಯಂಡ್ ಐ ವಿಲ್ ಮೇಕ್ ಯು ಲಿಟಲ್ ಪ್ರೌಡ್ ಆಲ್ಸೋ. I'm pretty sure that will happen. Thank you, Hemant sir. And let's start talking to Chaitra. Chaitra, tell us. Hey, hi everybody. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸಿಂಗ್ ದಿಸ್ ಒಕೇಶನ್. ನಮ್ಮೆಲ್ರಿಗೂ ತುಂಬ ಖುಷಿ ನೀವೆಲ್ಲರೂ ಬಂದಿರೋದು. ಇಷ್ಟು ಜನ ನೋಡೋಕೆ ಖುಷಿ ಆಗುತ್ತೆ. ಆ್ಯಂಡ್ ಧನಂಜಯ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಂದರೆ ನಮಗೆ ಇವ್ರು ಕೇಳಿದ್ರು ಕನ್ನಡದಲ್ಲಿ ಯಾರನ್ನ ಕರೆದ್ರೆ ನಿಮ್ಮ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ, ನಮ್ಮ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ ಅಂತ. ನಾನು ಹೇಳಿದೆ ದೆರ್ ಇಸ್ ಒನ್ ಕಾಮನ್ ಮ್ಯಾನ್ ಹೂ ಕನೆಕ್ಟ್ಸ್ ವಿತ್ ಎವ್ರಿಬಡಿ ಆ್ಯಂಡ್ ದಟ್ ಈಸ್ ಅವರ್ ಧನಂಜಯ್, ಡಾಲಿ ಧನಂಜಯ್ ಅವರು. ನೀವು ಮಾಡಿರೋ ಪಾತ್ರಗಳು, ನಿಮ್ಮ ಫಿಲ್ಮೋಗ್ರಫಿ ನಮಗೆ ತುಂಬ ತುಂಬ ಖುಷಿ ಕೊಡುತ್ತೆ. ಅದಕ್ಕೆ ಸಿದ್ಧಾರ್ಥ್ ಅವರು ಅದೇ ಥರ. ಸೊ ನೀವು ಬಂದರೆ ಅದಕ್ಕೆ ಸಮವಾಗಿರ್ಬೋದೇನೋ ಅಂತ ನಿಮ್ಮನ್ನು ಕರ್ತಿರೋದಕ್ಕೆ ನಮಗೆ ತುಂಬ ಖುಷಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸಿಂಗ್ ದಿ ಒಕೇಶನ್. ಆ್ಯಂಡ್ ಸಿನಿಮಾ ಬಗ್ಗೆ ಬಂದರೆ 3 BHK ಮೊನ್ನೆ ತಾನೇ ನಮಗೆ ಸೆನ್ಸಾರ್ ಇಂದ ಯು ಸರ್ಟಿಫಿಕೇಟ್ ಬಂದಿದೆ. ಇಟ್ಸ್ ಅ ಕ್ಲೀನ್ ಯು. ಚಿಕ್ಕ ಮಕ್ಕಳಿಂದ ಎಲ್ಲ ವಯಸ್ಸಿನವರು ಕುಟುಂಬ ಸಮೇತ ಹೋಗಿ ಥಿಯೇಟರ್ನಲ್ಲಿ ನೋಡ್ಬೋದು. ಆ್ಯಂಡ್ ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ, ತುಂಬ ಹ್ಯಾಪಿ ಮೂಮೆಂಟ್ಸ್ ಕೊಡುವಂಥ ಸಿನಿಮಾ. ಥಿಯೇಟ್ರಿಂದ ಹೊರಗೆ ಹೋಗಬೇಕಾದ್ರೆ ನೀವೆಲ್ಲರೂ ಖಂಡಿತವಾಗ್ಲೂ ಒಂದು ಹೋಪ್, ಒಂದು ಹುಮ್ಮಸ್ಸು, ಒಂದು ಜೋಶಿಂದ ಹೊರಗೆ ಹೋಗಿ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಡಿಪ್ರೆಷನ್ ಇಲ್ಲ ಡಿಮೋಟಿವೇಟೆಡ್ ಆಗಿದ್ರೆ ನನ್ನ ಲೈಫಲ್ಲಿ ನಾನು ಮಾಡೇ ಮಾಡ್ತೀನಿ ಅಂತ ಏನಾದರೂ ಒಂದು ಸಾಧಿಸ್ತೀನಿ ಅಂತಲೇ ಹೊರಗೆ ಹೋಗ್ತೀರಾ. ಸೊ ಅಂಥ ಒಂದು ಸಿನಿಮಾ 3 BHK. ನಮ್ಮ ಕುಟುಂಬ ಇಲ್ಲಿ ಕೂತಿದೆ. ಸಿದ್ಧಾರ್ಥ್ ಅವರು, ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ನಾನು ಗೊತ್ತಿಲ್ಲ, ನನ್ನ ಭಾಷೆ ಗೊತ್ತಿರಲಿಲ್ಲ, ಆದ್ರೂ ನನ್ನ ಕೆಲಸಗಳನ್ನ ಇಡೀ ತಮಿಳ್ನಾಡಲ್ಲಿ ಯಾರ್ಯಾರು ಸಿಕ್ಕಿದಾರೋ ಅವರೆಲ್ರಿಗೂ ಹೇಳ್ಬಿಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸೋ ಕೈಂಡ್. ಆ್ಯಂಡ್ ಶರತ್ ಸರ್, ದೇವ್ಯಾನಿ ಮ್ಯಾಮ್, ಲೆಜೆಂಡ್ ಕಪಲ್. ಸೊ ಎಷ್ಟು ಕನ್ನಡ ಸಿನಿಮಾಗಳನ್ನ ಮಾಡಿದ್ದೀರಾ. ನೀವು ಕೂಡ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅವರ ಪ್ರೇಮೋತ್ಸವ ಸಿನಿಮಾದಲ್ಲಿ ನಮ್ಮ ದೇವ್ಯಾನಿ ಮ್ಯಾಮ್ ನಟಿಸಿದ್ರು. ಸೊ ಅದಾದಮೇಲೆ ಮತ್ತೆ ನಮ್ಮ ಸ್ಟೇಜ್ ಮೇಲೆ ಈಗ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು ಆ್ಯಂಡ್ ಇಟ್ಸ್ ಅ ಪ್ಲೆಜರ್ ಟು ಹ್ಯಾವ್ ಯು ಇನ್ ನಮ್ಮ ಬೆಂಗಳೂರು. ಆ್ಯಂಡ್ ನೀತಾ ಇಸ್ ಅನ್ ಅಮೇಸಿಂಗ್ ಆ್ಯಕ್ಟರ್. ನೀವೆಲ್ಲರೂ ಗುಡ್ ನೈಟ್ ಅಂತ ಒಂದು ಸಿನಿಮಾ OTT ಅಲ್ಲಿ ಇದೆ, ಎಲ್ಲ ಭಾಷೆಯಲ್ಲೂ ಅದು ಡಬ್ ಆಗಿದೆ.
ಸೊ ಅಂಥ ಒಂದು ನಟಿ ಜೊತೆ ನನಗೆ ನಟನೆ ಮಾಡೋದು ಸಿಕ್ಕಿದ್ದು ನನಗೊಂದು ಭಾಗ್ಯ. ಸೊ ಥ್ಯಾಂಕ್ ಯು ಸೋ ಮಚ್ ಮೀತಾ, ಇಟ್ ವಾಸ್ ಅ ಪ್ಲೆಷರ್. ಆ್ಯಂಡ್ ಈ ಸಿನಿಮಾನ ನಮ್ಮ ಸೈಡ್ ಬಿ ಸಿನಿಮಾನ ನೋಡಿ ಮೆಚ್ಚುಗೆ ಪಟ್ಟ ಅರುಣ್ ಮಿಶ್ರಾ ಅವರು ನನ್ನನ್ನು ಕರೆದು ಈ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಶ್ರೀ ಗಣೇಶ್ ಅವರು ಕೂಡ ನನ್ನ ಡೈರೆಕ್ಟರ್, ಪ್ರತಿಯೊಂದು ವಿಷಯದಲ್ಲೂ ತಿದ್ದಿ ಹೀಗೆ ಬೇಕು ನನಗೆ ಪಾತ್ರ ಅಂತ ಹೇಳಿ ನನ್ನ ಕೈಯಲ್ಲಿ ನಟನೆ ಮಾಡಿಸ್ಕೊಂಡಿದ್ದಾರೆ. ಐ ಹೋಪ್ ಐ ಹ್ಯಾವ್ ಡನ್ ಅ ಡೀಸೆಂಟ್ ಜಾಬ್. ನೀವೆಲ್ಲರೂ ತುಂಬ ಖುಷಿ ಪಡ್ತೀರಾ. ಅಮೃತ್ ರಾಮರಾವ್ ಅವ್ರ ಮ್ಯೂಸಿಕ್ ತುಂಬ ನಿಮ್ಗೆ ಇಷ್ಟ ಆಗುತ್ತೆ. ಅವ್ರ ಅಮೇಝಿಂಗ್ ಸಾಂಗ್ಸ್ ನಿಮಗೆ ಕೇಳಕ್ಕೆ ಸಿಗತ್ತೆ. ಸೊ ಎಸ್, ಯು ಜಸ್ಟ್ ವೆಲ್ಕಮ್. ಬೇಗ ಜುಲೈ 4ನೇ ತಾರೀಕು ಎಲ್ಲ ಒಂದು ಸಿನಿಮಾ ನೋಡಿ. ಖಂಡಿತ ನಾವು ಸುಳ್ಳು ಹೇಳ್ತಾ ಇಲ್ಲ. ಏನಾದರೂ ಸುಳ್ಳು ಹೇಳಿದರೆ ಅದಾದ್ಮೇಲೆ ಯು ಕ್ಯಾನ್ ಟೇಕ್ ಚಾರ್ಜ್ ಆಫ್ ಅಸ್. Thank you. Oh my God, Chaitra, I love this energy. Like the stage is shaking. I can just imagine her energy on the sets. Yeah. Okay. With that, everyone over here, they've been asking me to ask you, was side B easier to be with or 3 BHK? ನಾನು ಒಂದಷ್ಟೇ ಸಿನಿಮಾ, ಕೆಲವೇ ಸಿನಿಮಾಗಳನ್ನ ಮಾಡಿರೋದು. ಅದರಲ್ಲಿ ನನಗೆ ತುಂಬ ಹತ್ತಿರ ರೈಟ್ ಆರ್ಟಿಕಲ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ಆರ್ಟಿಕಲ್ ಅಲ್ಲಿ ಒಂದರಲ್ಲಿ ಸೈಟಿಗೆ ಬೀನ್ ಇಟ್ಕೊಂಡಿದ್ದೀನಿ, ಇನ್ನೊಂದರಲ್ಲಿ 3 BHK ಇಟ್ಕೊಂಡಿದ್ದೀನಿ. ಸೊ ಎರಡು ನನ್ನ ಹಾರ್ಟಿಗೆ ತುಂಬ ಖುಷಿ. ಆದರೆ 1% ಜಾಸ್ತಿ ಸೈಡ್ ಬಿನೆ. Well, I've heard you sing really well. So I'm going to give you a singing mic. I'm going to take this back. So everybody, come on, let's give it up for Chaitra. Any song. Anything that you would like us to hear. ನಮ್ಮ ಸಿನಿಮಾಗೋಸ್ಕರ ಬಂದಿರೋದ್ರಿಂದ ನಾವು ನಮ್ಮ ಸಿನಿಮಾ ಹಾಡೇ ಹಾಡ್ತೀವಿ. Go for it. ಕಡಲನು ಲಿರಿಕ್ಸ್ ಬರ್ತೋಗಿದೆ, ಬಟ್ ಕಡಲನು ಹಾಡ್ತೀವಿ. ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ, ಮುಗಿಲನು ಕಿರಣ ಕೇಳಿದೆ ನಾನು ಜೊತೆಗೆ ಬರಲೇ, ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ನಾಲೆದಾಡುತ್ತಾ ನಾವೇ ಕಂಡ ಕನಸು ಅನಲೇ, ಅದಕ್ಕೆ ನಿನ್ನ ಹೆಸರ ಇಡಲೇ, ಆ ಹೆಸರನ್ನು ಯಾಕೋ ಮರಿದೆ. Oh my God. Amrit, you got us new singer. Yes. Thank you so much, Chaitra. Thank you for all that energy you just spread across entire